बेंगलुरु में मेरे लड़के हैं, वहाँ का अंडरवर्ल्ड से पुलिस वालों तक, मार्केट से होटल तक, सभी जगह सब लोग पता है मुझे। ಅಕಸ್ಮಾತ್ ವಿಶ್ವಜಿತ್ ಕಡೆಯವರೇ ಆಗಿದ್ರೆ ನನ್ನನ್ನು ಈಗಲೇ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿಗೆ ನನ್ನ ಕತೆ. ಹೇ ಭಗವಾನ್, ಹಾಯ್ ವಸು, ಎಲ್ಲಿದ್ಯಾ? ನಾನು ಶಿವಮೊಗ್ಗದಲ್ಲೇ ಇದ್ದೀನಿ ಕಣೆ. ನೀನು ಯಾವಾಗ ಬರ್ತೀಯಾ? ನಾನು ನಾಳೆ ಖಂಡಿತ ಬರ್ತೀನಿ ಕಣೆ. ಏನೇ ಇಷ್ಟು ಚೆನ್ನಾಗಿ ಕನ್ನಡ ಕಲ್ತಿದ್ಯಾ? ಅಯ್ಯೋ, ಅದೆಲ್ಲ ಬಂದ್ಮೇಲೆ ಹೇಳ್ತೀನಿ. ನೀನು ಪ್ಲೀಸ್ ಬೇಗ ಬಾಮ್ಮ. ಯಾಕೆ, ಏನಾಯ್ತು? ಗೊತ್ತಿಲ್ಲ, ಈಗ ನಾನು ಎಲ್ಲಿ ಹೋಗ್ಲಿ, ಏನು ಮಾಡಲಿ? ಯಾಕೆ ವಸುಂಧರ, ಸೇಫ್ ಆಗಿದೆಯಾ ತಾನೇ? ಲಾಡ್ಜಲ್ಲಿ ಉಳ್ಕೊಂಡಿದ್ಯಾ ತಾನೇ? ಹಾಂ, ಹ್ಞೂ ಇದ್ದೀನಿ. ಓಕೆ, ನೀನು ಅಲ್ಲೇ ಇರು, ಹುಷಾರು. ನಾಳೆ ಸಂಜೆ ನಾನು ಪಕ್ಕಾ ಬರ್ತೀನಿ. ಹಾಂ, ಜಲ್ದಿ ಅಣ್ಣ. ಇಲ್ಲ, ನಾನಿಲ್ಲೇ ಇದ್ರೆ ವಿಶ್ವಜಿತ್ ಕಡೆಯವ್ರಿಗೆ ಈಸಿಯಾಗಿ ಸಿಕ್ಬೀಳ್ತೀನಿ. ಕ್ಯಾ ಕರು ಆದಿತ್ಯ, ನೀ ನನಗೆ ಸಿಗಕ್ಕೆ ಮುಂಚೆನೆ ನಾನೇ ಅವ್ರಿಗೆ ಸಿಕ್ಬೀಳ್ತೀನ? ನೋ, ಪಹಲೆ यहाँ से escape होना है. ರೂಮ್ ವೆಕೆಟ್ ಮಾಡಲೇಬೇಕು. ಮನೇಲಿ ಏನೇನೋ ನಡೀತಾ ಇದೆ. ಮಗಳ ಮನೆ ಬಿಟ್ಟು ಹೋಗಿದ್ದಕ್ಕೆ ನಾವು ಕಾಲಿಗೆ ಬೀಳ್ತೀವಿ, ನಮ್ಮನ್ನು ಬಿಟ್ಬಿಡಿ, ಬೇರೆ ಚೆಂದಾಗಿರೋ ಹುಡುಗಿನ ಕಟ್ಕೊಳ್ಳಿ ಅಂತ ಯಜಮಾನ್ರು ಬೇಡ್ಕೊಳ್ತಿದ್ರು. ಹೌದಾ? ಆಮೇಲೆ ಪುಟ್ಟ ನಾವು ಬೆಂಗಳೂರು ಹೋಗಿ ಹುಡುಕ್ತೀನಿ, ಆ ಆದಿತ್ಯನ ಕೊಂದಾದರೂ ಸರಿ, ವಸುಂಧರ ಮನೆ ಹೇಳ್ಕೊಂಡು ಬರ್ತೀನಿ ಅಂತ ಹೊಂಟವನೆ. ಹಾಂ, ಹೋದ ಜನ್ಮದ ಆದಿತ್ಯನ ಅವ್ನು ಇವಾಗ ಏನು ಮಾಡೋಕ್ಕಾಗುತ್ತೆ? ಅಂತೂ ಅವ್ನು ಬೆಂಗಳೂರಿಗೆ ಹೊರಡ್ತಾನ ಒಬ್ಬನೇ. गोपी भैया, भी मेरे साथ आओ ना गोपी भैया. नाना निम जोतेगा मैं क्यों साहब? हमारी प्यारी वसुंधरा को ढूंढने के लिए गोपी भैया, जैसे सीता मैया के लिए श्री राम जी के साथ हनुमान आया था ना. वो क्यों जी? वो तो चुप रहो साले, कोई नहीं रोकेगा मुझे. चल साले, इस कर्नाटक में तुम्हारा बहुत सारा काम है, चल. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.